ಇವತ್ತೇನು ಸ್ಪೆಷಲ್ಲು? ಏನು ಬೇಕು? ಅಪ್ಪ ರಸಮಲೈ ಮಾಡಕ್ಕೆ ಹೇಳಪ್ಪ. ಓಕೆ ಡನ್. 2 ಲೀಟ್ರು ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ. ಹಾಲು ಚೆನ್ನಾಗಿ ಕಾಯೋ ಅಷ್ಟರಲ್ಲಿ 2 ಸ್ಪೂನ್ ವಿನೆಗರ್ಗೆ 3 ಸ್ಪೂನ್ ನೀರು ಹಾಕ್ಕೊಂಡು ವಿನೆಗರ್ ರೆಡಿ ಇಟ್ಕೊಳ್ಳೋಣ. ಎರಡು ಸ್ಪೂನ್ ವಿನೆಗರ್ ಹಾಕ್ಕೋತಾ ಇದ್ದೀನಿ. 2 ಸ್ಪೂನ್ ವಿನೆಗರ್ಗೆ 3 ಸ್ಪೂನ್ ನೀರನ್ನ ಮಿಕ್ಸ್ ಮಾಡ್ಕೊತೀನಿ. ಡೈರೆಕ್ಟ್ ವಿನೆಗರ್ನ ಹಾಲ್ಗೆ ಹಾಕ್ಬಾರ್ದು, ಹಾರ್ಡ್ ಆಗುತ್ತೆ. ವಿನೆಗರ್ನ ಯಾಕೆ ಬಳಸಬೇಕು ಅಂತಂದರೆ ಬೇಗ ಕೇಕ್ ರೆಡಿ ಆಗುತ್ತೆ ರಸಮಲೈದು. ಇವಾಗ 1 ಲೀಟರ್ ಹಾಲನ್ನ ಕುದಿಯೋಕೆ ಇಡ್ತಾ ಇದ್ದೀನಿ, ಹಾಲು ರೆಡಿ ಮಾಡ್ಕೊಳ್ಳೋಕ್ಕೆ ರಸಮಲೈಗೆ. ಇವಾಗ ಎಲ್ಲ ವಿನೆಗರ್ನ ಒಂದೇ ಸಲ ಡೈರೆಕ್ಟಾಗಿ ಆ್ಯಡ್ ಮಾಡೋಂಗಿಲ್ಲ, ಒಂದೇ ಸ್ಪೂನ್ ಹಾಕ್ಕೋಬೇಕು. ಹಾಲು ನೀರು ಎರಡು ಬೇರೆ ಬೇರೆ ಹಾಕಿ ಗ್ರೀನ್ ಕಲರ್ ಆಗುತ್ತೆ ಇವಾಗ. ಆವಾಗ ಒಂದು ಕ್ಲೀನಾಗಿರೋದು ಒಂದು ವೈಟ್ ಬಟ್ಟೆ ತೊಗೊಂಡು ಶೋಧಿಸ್ಕೋಬೇಕು. ಇವಾಗ ಹಾಲು ಒಡ್ಕೊತಾ ಇದೆ. ಹಾಲು ಮತ್ತು ನೀರು ಕಂಪ್ಲೀಟ್ ಸಪ್ರೇಟ್ ಆಗೋವರೆಗೂ ತೆಗಿಬಾರ್ದು. ಇಲ್ಲಿ ವೈಟ್ಗೆ ಏನು ಕಾಣ್ತಿದೆ ಅದು ನೀರಿನ ಬಣ್ಣ ಕಾಣುತ್ತೆ, ಹಳದಿ ಕಲರು ಅಥವಾ ಗ್ರೀನ್ ಕಲರ್ ಕಾಣುತ್ತೆ, ಅಲ್ಲಿವರೆಗೂ ತೆಗಿಬಾರ್ದು. ಇವಾಗ ಏನು ಹಾಲು ರೆಡಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ವಿ ರಸಮಲೈಗೆ, ಅದಕ್ಕೆ ನೀರು ಕುಡಿಯೋ ಲೋಟದಲ್ಲಿ 1/2 ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಜಾಸ್ತಿ ಯೂಸ್ ಮಾಡೋರು ಹಾಕ್ಕೋಬೋದು. ಸಕ್ಕರೆ ಹಾಕ್ಕೊಂಡ್ಮೇಲೆ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋ ಬಾದಾಮಿ ಒಂದು 30 ಗ್ರಾಮ್ ಅಷ್ಟು ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಪಿಸ್ತಾ ಕೂಡ ಒಂದು 30 ಗ್ರಾಮ್ ಅಷ್ಟು ಹಚ್ಚಿಟ್ಕೊಂಡಿದ್ದೀನಿ. ಕೇಸರಿ ಇದು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ಅವಾಗ ಕಲರ್ ಚೇಂಜ್ ಆಗುತ್ತೆ, ತುಂಬ ಟೆಕ್ಸ್ಚರ್ ಕೂಡ ಸ್ವಲ್ಪ ಗಟ್ಟಿ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಕುದಿ ಬಂದಿದೆ, ಕೇಸರಿದೆಲ್ಲ ಕಲರ್ ಕರೆಕ್ಟಾಗಿ ಬಿಟ್ಕೊಂಡಿದೆ. ಕಲರ್ ಜಾಸ್ತಿ ಬೇಕು ಅಂದರೆ ಫುಡ್ ಕಲರಿಂಗ್ ಯೂಸ್ ಮಾಡ್ಬೋದು. ನಾವು ಫುಡ್ ಕಲರಿಂಗ್ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೆ ಕಲರ್ ಸ್ವಲ್ಪ ಬಂದಿದೆ. ಫುಡ್ ಕಲರಿಂಗ್ ಬದಲು ಅರ್ಶಿನ ಕೂಡ ಸ್ವಲ್ಪ ಯೂಸ್ ಮಾಡ್ಕೋಬೋದು, ನೆಸೆಸಿಟಿ ಇದೆ ಅಂತ ಅನಿಸಿದ್ರೆ. ಕಲರ್ ಏನು ಟೇಸ್ಟ್ ಕೊಡಲ್ಲ ಮಾತ್ರ. ನೋಡಿ ಇವಾಗ ನೀರು ಬೇರೆ ಆಗಿ ಕೇಕ್ ಬೇರೆ ಆಗಿದೆ, ಕಲರ್ ಚೇಂಜ್ ಆಗಿದೆ, ಯೆಲ್ಲೋ ಕಲರಾಗಿ ಕಾಣಿಸ್ತಾ ಇದೆ. ಇವಾಗ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಇವಾಗ ಇದನ್ನು ಶೋಧಿಸ್ಕೊಳ್ಳೋಣ. ಒಂದು ವೈಟ್ ಬಟ್ಟೆನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಶೋಧಿಸ್ಕೊಳ್ಳೋಣ. ಇದ್ರ ಮೇಲೆ ಟೈಟಾಗಿ ಒಂದು ಏನಾದರೂ ವೆಯ್ಟ್ ಇರೋವಂಥದ್ದನ್ನು ಟೈಟಾಗಿ ಬಟ್ಟೆ ಕಟ್ಬಿಟ್ಟು ಇದ್ರ ಮೇಲೆ ಒಂದು ವೆಯ್ಟ್ ಇರೋ ಅಂಥದ್ದು ಇಟ್ಟರೆ ನೀರೆಲ್ಲ ಕ್ಲೀನಾಗಿ ಆಚೆ ಬರುತ್ತೆ. ಇದನ್ನು ಹೆಚ್ಚಿಗೆ ಹೊತ್ತು ಇಟ್ಕೊಳಂಗಿಲ್ಲ, 8 to 10 ಮಿನಿಟ್ಸ್ ಇಟ್ಕೊಂಡ್ರೆ ಸಾಕು. ತೀರಾ ಮಾಯಿಶ್ಚರೈಸರ್ ಅದರಲ್ಲಿರೋದೆಲ್ಲ ನೀರು ಆಚೆ ಬಂದ್ಬಿಟ್ರೆ ಕರೆಕ್ಟಾಗಿ ರೌಂಡ್ ಶೇಪಾಗಿ ನಮಗೆ ಬೇಕಾದಂಗೆ ಮಾಡ್ಕೊಳಕ್ಕೆ ಬರಲ್ಲ. ಅದ್ರಾಗ ಇನ್ನೂ ತನು ಇದ್ದಂಗೆ ತಗೋಬೇಕು. 10 ನಿಮಿಷ ಸಾಕು. ಇವಾಗ ರಸಮಲೈದು ಕೇಕನ್ನ ಸ್ವಲ್ಪ ನೀರಲ್ಲಿ, ಸಕ್ಕರೆ ನೀರಲ್ಲಿ ಬೇಯಿಸ್ಕೋಬೇಕು. ಪಾಕ ತಕ್ಕೊಳಂಗೇನಿಲ್ಲ, ಸಕ್ಕರೆ ಕರಗಿದ್ರೆ ಆಯಿತು. 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ, 1/2 ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ. ಫೈನಲಿ ಇವಾಗ ಹಾಲು ಒಂದು ಕುದಿ ಬಂದಿದೆ, ಗಟ್ಟಿ ಥಿಕ್ನೆಸ್ ಕೂಡ ಚೆನ್ನಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಏಲಕ್ಕಿನ ಹಾಕೊಂಡ್ಬಿಡೋಣ.
ಕ್ಲೀನಾಗಿ ಬಂದಿದೆ. ಇವಾಗ ಇದನ್ನ ನಾದ್ಕೋಬೇಕು ಸ್ವಲ್ಪ. ಯಾವ ತರ ಅಂದ್ರೆ ಇವೆರಡು ಕೈಯಲ್ಲಿ ಈ ಕಡೆ ಪ್ರೆಸ್ ಮಾಡ್ಕೊಂಡು ನಾದ್ಕೋಬೇಕು. ಈ ತರ ಎಲ್ಲ ಕ್ಲೀನಾಗಿ ನಾದ್ಕೊಂಡು ಟೆಕ್ಸ್ಚರ್ ಬಂದಾಗ ಉಂಡೆ ಮಾಡ್ಕೋಬೇಕು. ಇಷ್ಟೆಲ್ಲ ತಗೊಂಡು ಉಂಡೆ ಮಾಡೋಣ ಇವಾಗ. ಇವಾಗೇನು ಸಕ್ಕರೆ ಕರಗಿದೆ, ಕುದಿ ಬರ್ತಾ ಇದೆ. ಇದನ್ನೆಲ್ಲ ಅದರೊಳಗಡೆ ಹಾಕೊಳ್ಳೋಣ. ಹಾಕೊಂಡು ಒಂದು 5 ನಿಮಿಷ ಬೇಯಿಸ್ಕೋಬೇಕು, 5 to 10 minutes. ಇದೆಲ್ಲ ಕೇಕ್ ಉಬ್ಕೊಳ್ಳೋ ಥರ ಆಗುತ್ತೆ. ಉಬ್ಕೊಂಡಾಗ ತಕೊಂಡ್ಬಿಡ್ಬೇಕು. ಇವಾಗ ಒಂದೊಂದನ್ನೇ ಹಾಲೊಳಗಡೆ ಹಾಕೊಂಬಿಡೋಣ. ಅಪ್ಪ ಈ ಥರ ಆದರೆ ಪಾಕನ ತಕ್ಕೊಂಡು ಪ್ರೆಸ್ ಮಾಡಿಕೊಂಡು, ಅದು ಒಡೆದೋಗೋ ಥರ ಅಲ್ಲ, ಸ್ವಲ್ಪ ಮಟ್ಟಿಗೆ. ಇವಾಗ 2 ಅವರ್ ಫ್ರೀಸರಲ್ಲಿ ಇಟ್ಬಿಟ್ಟು ತೆಗ್ದಿದ್ದೀನಿ. ಟೇಸ್ಟ್ ಮಾಡೋಕ್ಕೆ ರೆಡಿ ಇದೆ. ಸಕ್ಕತ್ತಾಗೈತೆ.